ಸಾವರ್ಕರು ಹಿಂದುತ್ವ ಬುಕ್ಕಲ್ಲಿ ಎಷ್ಟು ಬರೀತಾರೆ 4-6 ಪಾಯಿಂಟ್ಸ್ ಭಾಳ ನಿಜ ಅವರೇ ಬರೀತಾರೆ. ಅವ್ರು ಏನು ಹೇಳ್ತಾರೆ ಅಂದರೆ ಅವ್ರು ಹೇಳ್ತಾರೆ ನೋಡಿ, ಅವರು ಭಾಳ ಚೆನ್ನಾಗಿ ಹೇಳ್ತಾರೆ. ಅವರು ಸಾವರ್ಕರ್ ಬರೆದಂಥ ಬುಕ್ಕು ಇವತ್ತಿಗೆ 103 ವರ್ಷ ಆಯಿತು, 102 ವರ್ಷ ಆಯಿತು. 1923 ಬಂದಿದೆ, ಅದು 22ರಲ್ಲಿ ಬರೆದು 23ಕ್ಕೆ ಬಂತು. ಅದನ್ನು ಕನ್ನಡದಲ್ಲಿ ಫಸ್ಟ್ ಹಾಡ್ಸೆಟ್ ಮಾಡಿದವರು ಹರ್ಡೇಕರ್ ಮಂಜಪ್ಪನವರು. 24ರಲ್ಲೇ ಮಾಡಿದ್ದಾರೆ ಹರ್ಡೇಕರ್ ಮಂಜಪ್ಪನವರು. ಲಿಂಗಾಯತ ಪಂಥದ ದೊಡ್ಡ ಪ್ರವರ್ತಕರು ಅವರು ಕನ್ನಡ ಟ್ರಾನ್ಸ್ಲೇಟ್ ಮಾಡಿ ಹಂಚಿದ್ರು. ಅವರು ನಿಮ್ಗೆ ಹೇಳ್ತೇನೆ, ಲಿಂಗಾಯತ ಹಂಚಿದ್ದು. ಅದರಲ್ಲಿ ಏನು ಹೇಳ್ತಾರೆ 4 ಪಾಯಿಂಟ್ಗಳು ನಿಮ್ಗೆ ಹೇಳ್ತೇನೆ. ಸಾವರ್ಕರ್ದು ಹಿಂದುತ್ವದಲ್ಲಿ ಹಿಂದುತ್ವ ಬೇರೆ, ಅವರೇ ಹೇಳ್ತಾರೆ. ಹಿಂದುತ್ವ ಡೆಫಿನೇಷನ್ ಬೇರೆ, ಹಿಂದೂಯಿಸಮ್ ಬೇರೆ ಅಂತ ಅವರೇ ಹೇಳ್ತಾರೆ. ಮತ್ತು ಅದು ಕಾರಣ ಕೊಡ್ತಾರೆ. ಆ ಕಾರಣ ನಾನು ಒಪ್ಕೊಳ್ತೇನೆ ರೀ, ನೆನ್ಪಿಟ್ಕೊಳ್ಳಿ. ಅವ್ರು ಏನು ಹೇಳ್ತಾರೆ ಅದರಲ್ಲಿ, ಧಾರ್ಮಿಕವಾಗಿ ಜೈನರೇ, ಬೌದ್ಧರೇ, ಸಿಕ್ಕರೇ, ಲಿಂಗಾಯತರೇ. ನಾನು ಇವತ್ತು ಹೇಳ್ತಾ ಇಲ್ಲ ರೀ. ಸಾವರ್ಕರ್ 2103 ವರ್ಷ 2 ವರ್ಷದಿಂದ ಹೇಳಿದ್ದಾರೆ ಸಾವರ್ಕರ್ ಬುಕ್ಕಲ್ಲಿ ಲಿಂಗಾಯತರೇ. ಆದರೆ ಜನಾಂಗೀಯವಾಗಿ, ಒಂದು ರಾಷ್ಟ್ರವಾಗಿ, ಒಂದು ಜೆನೆಟಿಕಲಿ ನಾವೆಲ್ಲರೂ ಹಿಂದೂಗಳೇ. ಯಾರ ಭಿನ್ನಾಭಿಪ್ರಾಯ ಇದೆ ಇದಕ್ಕೆ? ಜನಾಂಗೀಯವಾಗಿ ಒಂದು ರೇಸ್, ಹೌದು ನಮ್ಮಲ್ಲೆಲ್ಲ ಅದೇ ರೇಸ್ ಇದೆ. ರಾಷ್ಟ್ರವಾಗಿ, ಹೌದು ನಾವು ರಾಷ್ಟ್ರವಾಗಿ, ಹೌದು. ಓಕೆ, ಧಾರ್ಮಿಕವಾಗಿ ಅಲ್ಲ, ಒಂದು ರಾಷ್ಟ್ರವಾಗಿ, ಒಂದು ಜನಾಂಗವಾಗಿ ನಾವು ಹಿಂದೂಗಳೇ. ಅದಕ್ಕೆ ಅವ್ರು ಏನು ಡೆಫಿನೇಷನ್ ಕೊಟ್ಟರು, ಯಾರ ಪುಣ್ಯಭೂಮಿ, ಯಾರ ಜನ್ಮಭೂಮಿ ಇಲ್ಲಿದೆಯೋ ಅದು ಭಾರತೀಯರು ಅಂತ ಹೇಳಿದ್ರು. ಇದಕ್ಕೋಸ್ಕರ ಹೇಳಿದ್ರು ಅವರು. ಅವಾಗ ಏನಾಗ್ಬಿಡ್ತು, ನಿಮ್ಮ ಈ ಸಿಖ್ರು, ಜೈನರು, ಮುಸಲ್ಮಾನರು, ಪಾರ್ಸಿಗಳು, ಕ್ರಿಶ್ಚಿಯನ್ರು ಹೊರಗೆ ಹೋಗ್ಬಿಟ್ರು. ಯಾಕೆ ಪುಣ್ಯಭೂಮಿ ಬೇರೆ ಕಡೆ ಇದೆ ಅವ್ರದ್ದು. ಅವ್ರು ಹೇಳಿದ್ರು ಇದಕ್ಕೆ, ಇದು ಹಿಂದುತ್ವ ಅನ್ನೋದು ಬೇರೆ ತತ್ವ, ಹಿಂದೂಯಿಸಮ್ಗೆ ಈಕ್ವಲ್ ಮಾಡಬಾರ್ದು ಅಂತ ಅವರೇ ಹೇಳ್ತಾರೆ. ಆ ಅರ್ಥದಲ್ಲಿ ಅವನು ಹೇಳ್ತಾರೆ, ನೀವು ಕೆಲವೊಂದು ಕೇಳ್ತೀರಿ, ನೀವು ಹಿಂದೂ ಧರ್ಮ ಯಾಕೆ ಹೊಡಿತಾ ಇದ್ದೀರಿ? ನಾವು ಎಲ್ಲಿ ಹೊಡಿತಿದ್ದೇವೆ ಸ್ವಾಮಿ? ಈ 3 ಅರ್ಥದಲ್ಲಿ ನಾವು ಹಿಂದೂಗಳು ಅಲ್ಲ ಅಂತ ಯಾವನು ಹೇಳಿದ್ದಾನೆ? ನಾನು ಇವತ್ತು ಸಾರ್ವಜನಿಕ ಹೇಳ್ತಾ ಇದ್ದೀನಿ. ಭೌಗೋಳಿಕವಾಗಿ, ರಾಷ್ಟ್ರೀಯತೆ ದೃಷ್ಟಿಯಿಂದ ಮತ್ತು ಒಬ್ಬ ಜನಾಂಗೀಯ ದೃಷ್ಟಿಯಿಂದ ಈ ದೇಶ ಹುಟ್ಟು ಇನ್ಕ್ಲೂಡಿಂಗ್ ಎಲ್ಲರೂ ಹಿಂದೂಗಳೇ. ಅದ್ರಾಗ ಯಾವ ತತ್ವ ಡಿಫ್ರೆನ್ಸ್ ಇಲ್ಲ. ಹಿಂದುತ್ವದಲ್ಲಿ ಅದು ಹೇಳಿದ್ದಾರೆ, ಅದನ್ನು ಸಾವರ್ಕರೇ ಹೇಳಿದ್ದಾರೆ. ಓಕೆ, ಲಿಂಗಾಯತರ ಬಗ್ಗೆನೇ ಹೇಳಿದ್ದಾರೆ. ಇದು ಹೊಸ ನಾನು ಸೇರಿಸ್ತಾ ಇಲ್ಲ, ಬುಕ್ಕನ್ನು ತೆಗೆದುಬಿಡಿ. ಅಂಥವು 8 ಚಾಪ್ಟರ್ಗಳು ಬಂದಿದೆ, ಅವ್ರದ್ದು 8 ಕಡೆ ಬಂದಿದೆ. ಅದನ್ನು ಮಾಡಿಕೊಂಡು ನಾನು ಈ ಯಾವುದದು ಒಂದು ಜನ ಬರ್ತಾವೆ ಸಮಾಜ ಬುಕ್ಕಿಯಲ್ಲಿ ದೊಡ್ಡ ಆರ್ಟಿಕಲೇ ಬರೆದೆ. ಅದಕ್ಕೆ ಒಳ್ಳೊಳ್ಳೆ ಕಮೆಂಟ್ ಬಂದವು ರೀ. ಬರೆದವರೆಲ್ಲ RSS BJP ಬರ್ತಾರೆ ಕಮೆಂಟ್. ಅದನ್ನು ಇವು ಅರ್ಥ ಮಾಡ್ಕೊಳ್ಳೋರು ಏನು ಮಾತಾಡೋ ಅಪಾರ್ಥ ಕಲ್ಪಿಸೋ ಅಗತ್ಯ ಇಲ್ಲ ಅದಕ್ಕೆ.